ಟಿವಿಕೆ ವಿಜಯ್ ಸರ್ಕಾರ ರಚನೆಗೆ ಇನ್ನೂ ಸಿಕ್ಕಿಲ್ಲ ಬಹುಮತ. ಸಂಜೆ ಬೆಂಬಲ, ರಾತ್ರಿ ಆಗ್ತಾ ಇದ್ದಂತೆ ಐಯುಎಂಎಲ್ ಪಕ್ಷ ಯು ಟರ್ನ್. ವಿಕೆಸಿಯಿಂದಲೂ ಅಧಿಕೃತ ಬೆಂಬಲದ ಘೋಷಣೆ ಇಲ್ಲ. ರಾಜ್ಯಪಾಲರಿಗೆ ನೀಡಿರೋದು ಕೇವಲ 116 ಶಾಸಕರ ಸಂಖ್ಯೆ. ರಾಜ್ಯಪಾಲರಿಂದ ವಿಜಯ್ಗೆ ಇನ್ನೂ ಅಧಿಕೃತ ಆಹ್ವಾನ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಾಳೆ ಪದಗ್ರಹಣದ ವರದಿ ಇದ್ರೂ ಇನ್ನೂ ಅಧಿಕೃತವಾಗಿಲ್ಲ. ಟಿವಿಕೆ ಪಕ್ಷವನ್ನ ಏನು ಮುನ್ನಡೆಸ್ಕೊಂಡು ಬರ್ತಾ ಇದ್ದಾರೆ ವಿಜಯ್. ಸಂಜೆ ರಾಜ್ಯಪಾಲರನ್ನ ಭೇಟಿಯಾಗಿ ಅವರಿಗೆ ರಾಜ್ಯಪಾಲರನ್ನ ಭೇಟಿಯಾಗಿದ್ರು ವಿಜಯ್ ಅವರು. ಭೇಟಿಯಾದ ಬಳಿಕ ಇನ್ನೇನು ನಾಳೆ ಪದಗ್ರಹಣ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಯಾವುದು ಅಧಿಕೃತವಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ. ವಿದ್ಯಾಶ್ರೀ, ಏನಿದೆ ಅಪ್ಡೇಟ್ಸ್? ಉಷಾ, ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಮತ್ತೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಂಜೆ ಎಲ್ಲವೂ ಕ್ಲಿಯರ್ ಆಯಿತು, ಅಗತ್ಯ ಶಾಸಕರ ಬಲ ನಟ ವಿಜಯ್ ಅವರಿಗೆ ಲಭ್ಯ ಆಯಿತು ಅಂತ ಹೇಳಲಾಗಿತ್ತು. ಬಟ್ ಹಾಗಾಗಿಲ್ಲ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಯಾಕಂದ್ರೆ ಮುಸ್ಲಿಂ ಲೀಗ್ 2 ಶಾಸಕರ ಬಲವನ್ನ ಹೊಂದಿರುವಂತಹ ಮುಸ್ಲಿಂ ಲೀಗ್ ನಿನ್ನೆಯಷ್ಟೇ ಅವರನ್ನ ಟಿವಿಕೆ ಪಕ್ಷದ ಮುಖಂಡರು ಭೇಟಿಯಾಗಿದ್ರು. ಇವತ್ತು ಸಂಜೆಯ ಸಂದರ್ಭದಲ್ಲಿ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ, ಕೊನೆಯ ಕ್ಷಣದಲ್ಲಿ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಲಾಯಿತು. ಆ ನಂತರದಲ್ಲಿ ಬೆಂಬಲ ಪತ್ರವನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು ಟಿವಿಕೆ ಪಕ್ಷಕ್ಕೆ. ಆದ್ರೆ ವೆರಿ ಇಂಟ್ರೆಸ್ಟಿಂಗ್ಲಿ ಡಿಎಂಕೆ ನಾಯಕರನ್ನ ಭೇಟಿಯಾದಂತಹ ನಂತರದಲ್ಲಿ ಈಗ ತಮ್ಮ ಬೆಂಬಲವನ್ನ ಮುಸ್ಲಿಂ ಲೀಗ್ ಹೊರಪಡೆದಿದೆ, ಹಿಂದಕ್ಕೆ ಪಡೆದಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಧಿಕೃತವಾದಂತಹ ಘೋಷಣೆಯನ್ನ ಮಾಡಲಾಗಿದೆ, ನಾವು ಹಿಂದಕ್ಕೆ ಪಡಿತಾ ಇದೀವಿ ಅಂತ ಹೇಳಿ. ಅದರ ಜೊತೆಗೆ ವಿಸಿಕೆ ಪಕ್ಷದ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಅವರು ಚರ್ಚೆಯನ್ನ ಮಾಡ್ತಾ ಇದ್ರು, ಸಭೆಯನ್ನ ಮಾಡಿದ್ದಾರೆ. ಬಟ್ ಇದುವರೆಗೂ ಅಧಿಕೃತವಾದಂತಹ ಬೆಂಬಲ ಪತ್ರವನ್ನ ಹಸ್ತಾಂತರ ಮಾಡಿಲ್ಲ ಟಿವಿಕೆ ಪಕ್ಷಕ್ಕೆ. ಹಾಗಾಗಿ ರಾಜ್ಯಪಾಲರಿಗೆ ನಟ ವಿಜಯ್ ಅವರು ಹೋಗಿ ಕೊಟ್ಟಿರುವಂತಹ ಶಾಸಕರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 116 ಶಾಸಕರ ಬೆಂಬಲ ಇರುವಂತಹ ಒಂದು ಪತ್ರವನ್ನ, ಆ ದಾಖಲೆಯನ್ನ ರಾಜ್ಯಪಾಲರಿಗೆ ಕೊಟ್ಟು ಬಂದಿದ್ದಾರೆ. ರಾಜ್ಯಪಾಲರು ಮುಖ್ಯಮಂತ್ರಿಯಾಗಿ ನೀಡಬೇಕಾಗಿತ್ತು, ನೀಡಿದ್ದಾರೆ ಅಂತ ವರದಿಯಾಗಿತ್ತು. ನಾಳೆ ಬೆಳಗ್ಗೆ 11 ಗಂಟೆಗೆ ನಟ ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದ್ರೆ ರಾಜ್ಯಪಾಲರ ಕಚೇರಿಯಿಂದ ಅಧಿಕೃತವಾದಂತಹ ಆಹ್ವಾನ ಇದುವರೆಗೆ ನಟ ವಿಜಯ್ ಅವರಿಗೆ ಹೋಗಿಲ್ಲ. ರಾಜ್ಯಪಾಲರ ಕಚೇರಿಯಿಂದ ಯಾವುದೇ ಪತ್ರಿಕಾ ಪ್ರಕಟಣೆ ಬಿಡುಗಡೆಯಾಗಿಲ್ಲ. ಇದು ಈಗ ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ನಾಳೆ ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗ್ತಾ ಇಲ್ಲ. ಯಾಕಂದ್ರೆ ಒಂದೋ ವಿಸಿಕೆ ಪಕ್ಷ ಅಥವಾ ಮತ್ತೊಂದು ಕಡೆ ಇರುವಂತಹ ಇನ್ನೊಂದು ಪಕ್ಷ ಅಂತಂದ್ರೆ ಅದು ಪಕ್ಷ. ಈ 2 ಪಕ್ಷಗಳಲ್ಲಿ ಯಾವುದಾದ್ರೂ ಒಂದು ಪಕ್ಷ ತನ್ನ ಬೆಂಬಲವನ್ನ ಘೋಷಣೆ ಮಾಡಲೇಬೇಕು. ಸದ್ಯಕ್ಕೆ 116 ಇದೆ ನಂಬರ್. ಇವರ ಇಬ್ಬರಲ್ಲಿ ಒಬ್ಬರು ಬೆಂಬಲವನ್ನ ಕೊಟ್ಟರು ಕೂಡ ಆ ನಂಬರ್ 118 ಆಗುತ್ತೆ. 118 ಸರಳ ಬಹುಮತಕ್ಕೆ ಬೇಕಾಗಿರುವಂತಹ ನಂಬರ್. ಇಬ್ಬರಲ್ಲಿ ಒಬ್ಬರು ಕೊಡದೇ ಇದ್ರು ರಾಜ್ಯಪಾಲರು ಸರ್ಕಾರ ರಚನೆಗೆ ಆಹ್ವಾನವನ್ನ ಕೊಡ್ತಾರೋ ಇಲ್ವೋ ಅನ್ನೋದು ಇನ್ನೂ ಕೂಡ ಗೊಂದಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮುಸ್ಲಿಂ ಲೀಗ್ ತನ್ನ ಬೆಂಬಲವನ್ನ ವಾಪಸ್ ಪಡಿತಾ ಇದ್ದ ಹಾಗೆ ಈ ಗೊಂದಲ ಮತ್ತಷ್ಟು ಹೆಚ್ಚಾಗಿದೆ. ಉಷಾ, ಥ್ಯಾಂಕ್ ಯು ವಿದ್ಯಾಶ್ರೀ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.